ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗಲಿದೆ. ಸುಮಾರು 5 ಬೇಡಿಕೆಗಳನ್ನ ಸಾರಿಗೆ ಇಲಾಖೆ ಇಟ್ಟಿರುವಂತದ್ದು. ಕಂಡಕ್ಟರ್ಗಳು ಮತ್ತು ಬಸ್ ಚಾಲಕರು ಇನ್ಮೇಲಿಂದ ಬಸ್ ಅನ್ನೇ ನಾವು ಬಿಡುಗಡೆ ಮಾಡೋದಿಲ್ಲ, ಓಡಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಸೊ ಈ ಒಂದು 5 ಬೇಡಿಕೆಗಳನ್ನ ನಾವು ಮುನ್ನೆಚ್ಚರಿಕೆ ಆಗಿ ಹೇಳ್ತಾ ಇದ್ವಿ. ಒಂದು ಅಲ್ಲ, 2 ವಾರಕ್ಕಿಂತ ಮೊದಲೇ ನಾವು ಇದರ ಬಗ್ಗೆ ಕೊಟ್ಟಿದ್ದೀವಿ. ಇಷ್ಟು ಅಂದ್ರೆ ಈ ಒಂದು ಜನವರಿ, ಈ ಒಂದು ಡಿಸೆಂಬರ್ 30ರ ಒಳಗಾಗಿ ನೀವೇನಾದ್ರೂ ಈ ಒಂದು 5 ಬೇಡಿಕೆಗಳನ್ನ ನಮ್ಗೆ ಕೊಡ್ಲಿಲ್ಲಪ್ಪ ಅಂದ್ರೆ, ಒಪ್ಲಿಲ್ಲಪ್ಪ ಅಂದ್ರೆ ನಾವು ಈ ಒಂದು ಬಸ್ ಸಂಚಾರವನ್ನ ಬಂದ್ ಮಾಡ್ತೇವಂತ ಸಾರಿಗೆ ಇಲಾಖೆ ಹೇಳಿದೆ, ಮುನ್ನೆಚ್ಚರಿಕೆ ಕೊಟ್ಟಿದೆ. ಯಾಕಂದ್ರೆ ಒಮ್ಮೆಲೆ ದಿಢೀರ್ ಅಂತ ಬಂದ್ ಮಾಡಿದ್ರೆ ಜನರಿಗೆ ಪ್ರಾಬ್ಲಮ್ ಆಗತ್ತೆ. ಅಡ್ವಾನ್ಸ್ ಹೇಳಿರುವಂತದ್ದು ಅದಕ್ಕೋಸ್ಕರ. ಸೊ ಬನ್ನಿ ಹಾಗಾದ್ರೆ ಈ ಒಂದು 5 ಬೇಡಿಕೆಗಳು ಏನು, ಈಗಾಗಲೇ 5 ಪಂಚ ಗ್ಯಾರಂಟಿಗಳು ಬಂದಿದ್ದಾವೆ. ಇದರಿಂದ ಸರ್ಕಾರ ಏನೇನಾಗಿದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಲಾಂಗ್ ಆದ್ರೂ ಸಹಿತ ತಲೆ ಕೆಡ್ಸ್ಕೊಳ್ಬೇಡಿ, ಬಹಳ ಇಂಪಾರ್ಟೆಂಟ್ ಹಾಗೂ ಮಹತ್ವದ ಮಾಹಿತಿಗಳು ನಿಮಗೆ ಸಿಗ್ತಾ ಇದೆ. ನಿಮ್ ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ಇದಕ್ಕೆ ನಾನ್ ಗ್ಯಾರಂಟಿ. ವಿಡಿಯೋನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸಮಾಜದಲ್ಲಿ ಏನ್ ನಡೀತಾ ಇದೆ, ಸರ್ಕಾರ ಸದ್ಯಕ್ಕೆ ಏನ್ ನಡೆಸ್ತಾ ಇದೆ ಅನ್ನುವಂಥದ್ದನ್ನ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಅಪ್ಡೇಟ್ಸ್ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ವಿಡಿಯೋಸ್ ಗಳು ಬಂದು ತಲುಪುತ್ತೆ, ಅಲ್ಲಿಂದ ನೋಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ, ಅದು ಇದು ಅಂತ ಏನ್ ಹೇಳಲ್ಲ. ಸೊ ಈಗ ಈ ಒಂದು ಫ್ರೀ ಬಸ್ ಬಂದ ಮೇಲೆ ಇದರಿಂದ ಅನುಕೂಲಗಳಾಗಿದಾವ ಅಥವಾ ಅನಾನುಕೂಲ ಆಗಿದೆ, ಅದರಿಂದ ಹೆಚ್ಚಾಗಿ ಏನ್ ಯೂಸ್ ಆಗಿದೆ ಅಥವಾ ಯೂಸ್ ಆಗದೇನೆ ಇದೆಯಾ, ಇದನ್ನ ಬಂದ್ ಮಾಡಿದ್ರೆ ನಡೆಯುತ್ತಾ? ಸೊ ಇದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡೋಣ, ಓಕೆನಾ? ಸೊ ನಿಮ್ಮ ಅನಿಸಿಕೆನೂ ಕೂಡ ಬಹಳ ಇಂಪಾರ್ಟೆಂಟ್ ಕಣ್ರಿ. ಸೊ ನಿಮ್ಮ ಅನಿಸಿಕೆ ಬೇಕಾಗಿರುವಂತದ್ದು ನಮಗೆ. ಇಲ್ಲಿ ನಾನು ಮೊದಲು 5 ಬೇಡಿಕೆಗಳನ್ನ ಹೇಳ್ತೀನಿ. ಸೊ ನೆಕ್ಸ್ಟ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಏನೇನ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಮಾತನಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ಬೇಡಿಕೆಗಳು ಈ ರೀತಿಯಾಗಿದಾವ್ ನೋಡ್ಕೊಳ್ಳಿ. ಮೊದಲನೇದಾಗಿ 38 ತಿಂಗಳ ವೇತನ ಸುಮಾರು 1,792 ಕೋಟಿ ಬಿಡುಗಡೆ ಮಾಡಿ 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 ಅಂತ ಹತ್ತಿ ಹೇಳ್ತಾ ಇರುವಂತದ್ದು. ಸುಮಾರು 38 ಕೋಟಿ ಅಂದ್ರೆ ಈಗ ನೋಡಿ, ಸಾರಿ 38 ಒಂದು ತಿಂಗಳುಗಳಂದ್ರೆ ಸುಮಾರು 3 ವರ್ಷ ಮೇಲೆ 2 ತಿಂಗಳಾಯ್ತು ಕಣ್ರಿ. ಸೊ ಅಷ್ಟೊಂದು ಇನ್ನೂ ಕೂಡ ಹಣ ವೇತನ ಸಿಕ್ಕಿಲ್ಲ ಅಂತ ಸರಿಯಾಗಿ ಅವರಿಗೆ. ಸೊ ಅದನ್ನ ಬಿಡುಗಡೆ ಮಾಡಿ ಸುಮಾರು 1,792 ಕೋಟಿ. ನಮ್ಮ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಹಣ ಹಾಕ್ತಾರೆ? ಸುಮಾರು ಒಂದು ಕಂತಿಗೆ 2,400 ಕೋಟಿ ಹಣ ಆದ್ರೂ ಹಾಕ್ತಾರೆ. ಅದೇ ಇಲ್ಲಿ ನೋಡ್ಕೊಳ್ಳಿ, ಅಂದ್ರೆ ಡಿವೈಡ್, ಅದಕ್ಕೆ ಡಿಫರೆನ್ಸ್ ಹೇಳ್ತಾ ಇದ್ದೀನಿ ನಾನು. ಸುಮಾರು ಎಷ್ಟು ಒಂದು 800 ಕೋಟಿ ಆದ್ರೂ ಇದಕ್ಕೆ ಡಿಫರೆನ್ಸ್ ಆಗುತ್ತೆ. ಇಲ್ಲಿ 1,792 ಕೋಟಿ ಹಣ ಆದ್ರೂ ನಮಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ ಮೊದಲನೇದ ಹಂತದಲ್ಲಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಎರಡನೇದು ಬಾಕಿ ಒಟ್ಟು ಹಣ ನಮಗೆ ಟೋಟಲಿ 38 ತಿಂಗಳ ಹಣವನ್ನ ಬಿಡುಗಡೆ ಮಾಡೋದು ಒಂದು ಬೇಡಿಕೆ ಆದ್ರೆ, ನೆಕ್ಸ್ಟ್ ಬಾಕಿ ಒಟ್ಟು ಇರುವಂತಹ ಹಣ ಆಗ್ಲೇ ಹೇಳಿದ್ನಲ್ಲ ನಾನು, 1,792 ಕೋಟಿ ಹಣ ಆದ್ರೂ ನಮಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವೇತನ, ಇವ್ರಿಗೀಗ ವೇತನ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತು, ಆದ್ರೆ ಟೋಟಲಿ 25% ಅಷ್ಟು ನಮಗೆ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮೂರನೇದಾಗಿ ಎಷ್ಟು? 25%. ಈಗ ನೋಡಿ ಒಂದು 71, ಈಗ ನೋಡಿ ಸುಮಾರು ಒಂದು 75,000 ವೇತನ ಇದೆ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ಇನ್ನೂ ಒಂದು 20ರಿಂದ 25,000 ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು, ಈಗ 1 ಲಕ್ಷ ಇದ್ರೆ ಅದರಲ್ಲಿ 25,000 ಕೂಡಿಸ್ಕೊಳ್ಳೋದು ಮತ್ತೆ. ಈ ರೀತಿ 25% ಅಷ್ಟು ವೇತನವನ್ನ ಹೆಚ್ಚು ಮಾಡಿ ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನ ಇಟ್ಟಿರುವಂತದ್ದು ಸಾರಿಗೆ ಇಲಾಖೆ. ಹಿಂದಿನ ವರ್ಷದಲ್ಲಿ ಸಂಬಂಧಪಟ್ಟಂತಹ 2,000 ಕೋಟಿ ಹಣ ಆದ್ರೂ ಬಿಡುಗಡೆ ಆಗ್ಬೇಕು. ಹಿಂದಿನ ವರ್ಷಕ್ಕೆ ಸಾರಿಗೆ ಇಲಾಖೆಗೆ ಬರ್ಬೇಕಾಗಿರುವಂತಹ ಹಣ ಏನಿದೆ ಅಲ್ಲ, ಸೊ ಅದನ್ನು ಕೂಡ ನಮಗೆ 2,000 ಕೋಟಿ ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರಕ್ಕೆ ಈ ಒಂದು ಸಾರಿಗೆ ಇಲಾಖೆ ಮನವಿಯನ್ನ ಕಳಿಸಿದೆ. ಸೊ ಮನವಿಗೆಲ್ಲ ಕೊಡ್ಲೇಬೇಕಂತ ಹೇಳ್ಬಿಟ್ಟು ಪ್ರೆಷರ್ ಹಾಕಿರುವಂತದ್ದು ಮತ್ತೇನಿಲ್ಲ. ಯಾಕಂದ್ರೆ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಹಣ ಸಿಗ್ತಾ ಇಲ್ಲ, ಅವರ ವೇತನ ಸಿಗ್ತಾ ಇಲ್ಲ. ಸೊ ನಿಮಗೆ ವೇತನ ಕೊಡ್ಲಿಲ್ಲ ಅಂತ ನಡೆಯತ್ತಾ? ನಮಗ್ ಕೊಡ್ಲಿಲ್ಲ ಅಂತ ನಡೆಯತ್ತಾ? ಇಲ್ವಲ್ಲ. ಸೊ ನಮ್ಮ ಜೀವನವನ್ನ ನಡೆಸೋದು ಹೇಗೆ? ಇದನ್ನೆಲ್ಲ ನಾವು ತಿಳಿದ್ರೆ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ಸಾರಿಗೆ ಇಲಾಖೆ ಬೇಡ್ಕೊಡ್ತಾ ಇರುವಂತದ್ದು ಸೊ ತಮ್ಮ ಹಕ್ಕನ್ನ, ಹೌದಲ್ವಾ? ಸೊ ಇಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸೊ ಇನ್ನು ಹಲವಾರು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಆದ್ರೆ ಮುಖ್ಯವಾಗಿ ಕಾಣ್ತಾ ಇರುವಂತಹದ್ದು ಇದು, ಈ ಒಂದು ಬೇಡಿಕೆಗಳು. ಇವುಗಳನ್ನ ಈಡೇರಿಸಿದ್ರೆ ನಾವು ಬಸ್ ಅನ್ನ ಚಾಲನೆ ಮಾಡ್ತೀವಿ, ಇಲ್ಲಪ್ಪ ಅಂದ್ರೆ ಯಾವ ಒಂದು ಊರಲ್ಲ, ಯಾವ ಒಂದು ಹಳ್ಳಿಯಲ್ಲಿಯೂ ಕೂಡ ಬಸ್ ಸಂಚಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಇದುವರೆಗೂ ಫ್ರೀ ಬಸ್ ಅನ್ನ ಕೊಟ್ಟಿರೋದು ಸಾಕು, ಆದ್ರೆ ಇದರಿಂದ ಯಾರಿಗೆ ಹೊಡೆತ ಬೀಳತ್ತಂದ್ರೆ ಜನರಿಗೆ. ಸರ್ಕಾರ ಮತ್ತು ಸಾರಿಗೆ ಇಲಾಖೆ ನಡೆಯುವಂತಹ ಒಂದು ಜಗಳಗಳಿಂದ
ಅವರ ನಡುವಿರುವಂತಹ ಬಾಂಧವ್ಯದಿಂದ ಅವರು ಕೊಡ್ಲಿಲ್ಲಪ್ಪ ಅಂದ್ರೆ ಇದನ್ನ ಜನರಿಗೆ ತೊಂದರೆ ಉಂಟಾಗ್ತಾ ಇರುವಂತದ್ದು. ಹೋಗ್ಲಿ, ಈಗ ನೋಡಿ, ಜನರಿಗೆ ಇಲ್ಲೋ ಸಂಚಾರ ಮಾಡೋರು ಇರ್ತಾರೆ, ಅವಾಗ ಹೋಗೋದು ಹೇಗೆ? ಬಸ್ಗಳಿಂದಾನೇ ಹೋಗೋ ಪರಿಸ್ಥಿತಿ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಹೋಗೋದು ಹೇಗೆ ಅವಾಗ? ಜನಸಾಮಾನ್ಯರಿಗೆ ಇದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಈಗಿನ ಒಂದು ಸರ್ಕಾರದ ಒಂದು ಆಡಳಿತ ಪರಿಸ್ಥಿತಿ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಅಂತೂ ನಮ್ದು ಹದಗೆಟ್ಟಿರುವಂತದ್ದು ನಿಜಾನೇ. ಸೊ ನೀವು ಏನು ಮೇಲಿಂದ ಮೇಲಕ್ಕೆ ಹಣ ಬಂದ್ರೆ ಸಾಕು ಅಂತ ನಾವು ಅನ್ಕೊಳ್ತಾ ಇರ್ತೀವಿ, ಆದ್ರೆ ಒಳಗಿಂದ ನಾವು ಎಲ್ಲ ವೀಕ್ಷಣೆ ಮಾಡಿದ್ರೆ ಗೊತ್ತಾಗತ್ತೆ ಆದಷ್ಟು ಫ್ರೀ ಕೊಡೋದ್ರಿಂದ ಸರ್ಕಾರಕ್ಕೆ ಹೊಡೆದು ಬೀಳತ್ತೆ. ಈಗ ನೋಡಿ, ಮುಖ್ಯವಾಗಿ ಸರ್ಕಾರಕ್ಕೆ ಇನ್ಕಮ್ ಯಾವ ಯಾವ ಒಂದು ಯೋಜನೆಗಳಿಂದ ಹೊಡೆತ ಬೀಳ್ತಾ ಇದೆ ಅಂದ್ರೆ, ಮುಖ್ಯವಾಗಿ ಫ್ರೀ ಬಸ್ ನಿಂದಾನೆ ಕರೆಂಟ್ ಬಿಲ್ ಬಿಡಿ, ಕರೆಂಟ್ ಬಿಲ್ ಏನ್ ನಾವು ನಾರ್ಮಲಿ ಕಟ್ತಾ ಇದೀವಿ ಮೊದ್ಲಿನ ಹಾಗೆ, ಅದರಲ್ಲಿ ಏನಿಲ್ಲ, ಹೆಸರಿಗೆ ಮಾತ್ರ ಫ್ರೀ ಅಂತ ಕೊಡ್ತಾ ಇದಾರೆ. ಯುವನಿಧಿಯಲ್ಲಿ ಕೂಡ ಏನ್ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಕೂಡ ಯಾವುದೇ ಹಣ ಹಾಕ್ತಾ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಏನು ಅವ್ರಿಗೆ ಸರ್ಕಾರಕ್ಕೆ ಮನವಿ ಕಳಿಸ್ತಾ ಇಲ್ಲ, ಕೇಳ್ತಾ ಇಲ್ಲ. ಹೀಗಾಗಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಈ ಒಂದು 2 ಯೋಜನೆಗಳು ಮುಖ್ಯವಾಗಿ ನಮಗೆ ಸಿಗ್ತಾ ಇರುವಂತದ್ದು. ಸೊ ಈ ಒಂದು 2 ಯೋಜನೆಗಳನ್ನ ನಾವು ಪಡ್ಕೊಳ್ತಾ ಇದೀವಿ. ಸೊ ಹೀಗಾಗಿ ಈ 2 ಯೋಜನೆಗಳಲ್ಲಿ ನಮ್ಗೆ ಇಟ್ಕೊಂಡು ಉಳ್ಕಿದ ಯೋಜನೆಗಳನ್ನ ನಾವು ತೆಗೆದಾಕಿದ್ರೆ ನಡೆಯುತ್ತೆ. ಈ ಒಂದು ಫ್ರೀ ಬಸ್ ನಿಂದ ನಮಗೆ ಅನಾನುಕೂಲನೇ ಹೆಚ್ಚಿರುವಂತದ್ದು. ಬೇಕಾದ್ರೆ ನೀವು ವಿಚಾರ ಮಾಡಿ ನೋಡ್ಕೊಳ್ಳಿ, ಅನಾನುಕೂಲನೇ ಹೆಚ್ಚಾಗಿದ್ದಾವೆ. ಏನ್ ಅನುಕೂಲ ಇದೆ ಹೇಳಿ ನನಗೆ? ಮುಖ್ಯವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಏನ್ ಅನುಕೂಲ ಇದೆ ಅನ್ನುವಂಥದ್ದನ್ನ ತಿಳಿಸಿ. ಬಡ ಮಹಿಳೆಯರಿಗೆ ಯೂಸ್ ಆಗತ್ತೆ, ಇಲ್ಲ ಅನ್ನೋದಿಲ್ಲ, ಓಕೆನಾ? ಆದ್ರೆ ಇದರಿಂದ ಅನುಕೂಲಕ್ಕಿಂತ ಹೆಚ್ಚಿನಗೆ ಅನಾನುಕೂಲ ಇದಾವೆ. ನೋಡಿ, ಬಡ ಮಹಿಳೆಯರ ಮಕ್ಕಳು ಶಾಲೆಗೆ ಹೋಗೋದಿಲ್ವಾ? ಅವರಿಗೆ ಹೋಗ್ಲಿಕ್ಕೆ ತೊಂದರೆ ಆಗೋದಿಲ್ವಾ? ಈಗ ಸಿಕ್ಕಾಪಟ್ಟೆ ಮಹಿಳೆ ಇರ್ತಾರೆ ಬಸ್ ನಲ್ಲಿ. ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮ್ಗೆ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ, ನಾರ್ಮಲ್ ದಿನ ಹೋಗ್ಬೋದು, ಏನೋ ಬೇಸ್ಕೋಬಹುದು. ಆದ್ರೆ ಎಕ್ಸಾಮ್ ಟೈಮ್ ದಲ್ಲಿ ಲೇಟ್ ಆದ್ರೆ ಏನ್ ಮಾಡ್ತೀರಾ? ಇಡೀ ವರ್ಷದಾದಂತಹ ಓದಿದ್ದು ಅವ್ರಿಗೆ ಲಾಸ್ ಆಗ್ಬಿಡತ್ತೆ. ಇಡೀ ವರ್ಷದಿಂದ ಓದ್ಕೊಂಡ್ ಬಂದಿರ್ತಾರೆ, ಪಾಪ ಅವ್ರಿಗೆ ಎಕ್ಸಾಮ್ ಟೈಮ್ಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ, ಅಲ್ಲಿ ಏನೋ ಒಂದು ಟೈಮ್ ಸರಿ ಹೋಗ್ಲಿ, ಲೇಟ್ ಮಾಡಿ ಹೋದ್ರು ಆದ್ರೂ ಒಳಗ್ ಕರ್ಕೊಂಡ್ರಂತ ಅನ್ಕೊಳ್ಳಿ, ಓಕೆನಾ? ಸೊ ಅಂತದ್ರಲ್ಲಿ ಆ ಟೈಮ್ ಸಾಲಿಲ್ಲಪ್ಪ ನಮಗ್ ಬರ್ಲಿಕ್ಕೆ, ಎಕ್ಸಾಮ್ ಬರೀಲಿಕ್ಕೆ ಇನ್ನೂ ಟೈಮ್ ಬೇಕಾಗಿತ್ತು, ನಾವು ಆಲ್ರೆಡಿ ಲೇಟ್ ಮಾಡಿ ಬಂದಿದ್ವಿ ಬಸ್ ನಿಂದ. ಸೊ ಅವಾಗ ಏನ್ ಮಾಡ್ತೀರಾ? ನಿಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗತ್ತೆ ಅಲ್ವಾ? ಸೊ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಹೀಗಾಗಿ ನೆಕ್ಸ್ಟ್ ವೃದ್ಧರಲ್ಲಿ ವಯಸ್ಸಾದವರು ಮಹಿಳೆಯರು ಕೂಡ ಬರ್ತಾರೆ, ಈ ಕಡೆ ವಯಸ್ಸಾದವರು ಹಿರಿಯರು ಕೂಡ ಬರ್ತಾರೆ. ಇಬ್ರು ಕೂಡಗೆ ಪ್ರಾಬ್ಲಮ್ ಆಗುವಂತದ್ದು. ಕುಂಡ್ರಲಿಕ್ಕೆ ಜಾಗ ಇರೋದಿಲ್ಲ, ನಿಲ್ಲಿಕ್ಕೆ ತ್ರಾಸ ಆಗ್ತಾ ಇರುತ್ತೆ. ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಗಳು ಇರ್ತವೆ. ಒಬ್ಬೊಬ್ರು ಇನ್ನು ಗಂಡಸರು ಮತ್ತೊಂದು ನಿಮ್ಮ ಯಜಮಾನ್ರೆ ಅಂತ ಅನ್ಕೊಳ್ಳಿ. ಸೊ ಮತ್ತೊಂದ್ ಕಡೆ ಏನಾದ್ರು ಜಾಬ್ ಇರತ್ತೆ, ಬಸ್ ನಿಂದಾನೇ ಹೋಗ್ತಿರ್ತಾರೆ ಪಾಸ್ ತೆಗ್ಸ್ಕೊಂಡು. ಅಂತದ್ರಲ್ಲಿ ಕರೆಕ್ಟ್ ಆಗಿ ಸೀಟ್ಗಳು ಸಿಗೋದಿಲ್ಲ, ಇಲ್ಲಪ್ಪಾ ಅಂದ್ರೆ ಬಸ್ ತುಂಬಿರತ್ತೆ. ಅಂತದ್ರಲ್ಲಿ ಮತ್ತೊಂದ್ ಕಡೆ ಹೋಗಿ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ಕರೆಕ್ಟ್ ಟೈಮ್ಗೆ ಒಂದು ಸರಿಯಾದ ಟೈಮ್ಗೆ ಕೆಲಸಕ್ಕೆ ಹೋಗ್ಲಿಲ್ಲಪ್ಪ ಅಂದ್ರೆ ಅಲ್ಲಿಂದ ಕೆಲಸದಿಂದ ತೆಗೆದಾಕುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಸಾಕಷ್ಟು ನಮಗೆ ಅನಾನುಕೂಲಗಳೇ ಇದಾವೆ. ಹೆಚ್ಚಾಗಿ ನಾವು ವಿಚಾರ ಮಾಡಿದ್ರೆ ಅನಾನುಕೂಲಗಳಿದಾವೆ. ಇದಕ್ಕಿಂತ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ರಿಕ್ಷಾ ಚಾಲಕರ ಹೊಟ್ಟೆಯ ಮೇಲೆ ಹೊಡೆದಂಗ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ನೋಡಿ, ಬರೀ 5 ಕಿಲೋಮೀಟರ್ ಹೋಗೋದಿದ್ರು ಸಹಿತ ಬರೀ ಬಸ್ ನಲ್ಲೇ ಮಹಿಳೆಯರು. ಯಾಕಂದ್ರೆ ಫ್ರೀ ಇದೆ, ಆಧಾರ್ ಕಾರ್ಡ್ ಅನ್ನು ತೋರಿಸ್ತಾರೆ, ಫ್ರೀ ಆಗಿ ಹೋಗ್ತಾರೆ. ಆದ್ರೆ ಇಲ್ಲಿ ಬಸ್ ಯಾರು, ನೀವು ಮನೆಯಲ್ಲಿ ನಿಮ್ಮ ಯಜಮಾನರು, ಮಹಿಳೆಯರಿಗೆ ಹೇಳ್ತಾ ಇದೀನಿ, ನಿಮ್ಮ ಮನೆ ಯಜಮಾನರು ಯಾರಾದ್ರೂ ರಿಕ್ಷಾ ಚಾಲಕರಿದ್ರೆ ಅವ್ರು ಹೊಟ್ಟೆ ಮೇಲೆ ಹೊಡೆದಂಗ ಆಗ್ಬಿಡತ್ತೆ. ನಿಮ್ಮ ಮನೆಗಳು ನಡೆಯೋದಿಲ್ಲ. ನೀವು ಎಷ್ಟಂತ ಬಸ್ ನಲ್ಲಿ ಫ್ರೀ ಆಗಿ ಅಡ್ಡಾಡ್ತೀರಾ? 1 ದಿನ ಅಡ್ಡಾಡಿದ್ರೆ, 2 ದಿನ, 3 ದಿನ ಇಲ್ವಲ್ಲ, ಮುಂದೆ ತಿರುಗಾಡೋದಿಲ್ಲ ಹೆಚ್ಚಾಗಿ. ಸೊ ಹೀಗಾಗಿ ಇದರಿಂದ ಅನಾನುಕೂಲ ಹೆಚ್ಚಾಗಿರುವಂತದ್ದು ಆಲ್ಮೋಸ್ಟ್. ಹೀಗಾಗಿ ಇದನ್ನ ಬಂದ್ ಮಾಡಿದ್ರು ಹೆಚ್ಚಾಗಿ ಕಮೆಂಟ್ಸ್ ಗಳು ಬಂದಿರುವಂತದ್ದು. ಈಗಾಗಲೇ ಸಾಕಷ್ಟು ನಾನು ಫ್ರೀ ಬಸ್ ಬಗ್ಗೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಬಂದಿದ್ದಾವೆ. ಆಲ್ಮೋಸ್ಟ್ ಬಂದ್ ಮಾಡಿ ಅಂತ ಮಹಿಳೆಯರೇ ಹೇಳಿರುವಂತದ್ದು. ಆದ್ರೆ ಸರ್ಕಾರ ಯಾವ ಒಂದು ವಿಚಾರ ಇಟ್ಕೊಂಡು ಇದನ್ನ ನಡೆಸ್ತಾ ಇದೆ ತಿಳಿತಾ ಇಲ್ಲ. ಇದರಿಂದ ಬಸ್ ಕಂಡಕ್ಟರ್ ಆಗಿರ್ಲಿ, ಬಸ್ ಡ್ರೈವರ್ಗೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಏನೇ. ಸಿಕ್ಕಾಪಟ್ಟೆ ರಶ್, ಅದೇನ್ ಹೇಳಿಕೆನೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಷ್ಟೊಂದು ಇದರಿಂದ ಅನಾನುಕೂಲ ಹೆಚ್ಚಾಗಿರುವಂತದ್ದು. ಸೊ ಹೀಗಾಗಿ ಇದನ್ನ ಬಂದ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬಂದಿದೆ. ಸೊ ನಮ್ಮ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ರಿ, ಸೊ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದು ಬಹಳ ಮುಖ್ಯವಾಗಿರುವಂತದ್ದು. ಬಂದ್ ಮಾಡ್ಬೇಕಾ ಅಥವಾ ಬೇಡವಾ, ಏನೇನು ಇದರಿಂದ ಯೂಸ್ ಇದೆ ಅನ್ನುವಂಥದ್ದನ್ನಾದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಗೊತ್ತಾಗ್ಲಿ. ಸೊ ನಮ್ಗೆ ಕಾಣಿಸ್ತಾ ಇರುವಂತದ್ದು ಇಲ್ಲಿ ಹೆಚ್ಚಾಗಿ ಅನಾನುಕೂಲ. ನನ್ನ ಸ್ವಂತ ಅಭಿಪ್ರಾಯ ಹೇಳೋದಾದ್ರೆ, ಈ ಒಂದು ಫ್ರೀ ಬಸ್ ಬಂದ್ ಆದ್ರೆ ನಡೆಯುತ್ತೆ. ಮುಖ್ಯವಾಗಿ ಗೃಹಲಕ್ಷ್ಮಿ, ಈ ಒಂದು ಅನ್ನಭಾಗ್ಯದಲ್ಲಿ ಸರಿಯಾಗಿ ಹಣ ಹಾಕಿದ್ರೆ ಸಾಕು ನಮಗೆ, ಮತ್ತೇನಿಲ್ಲ. ಇದರಿಂದ ಸಾಕಷ್ಟು ಯೂಸ್ ಆಗ್ತಾ ಇದೆ, ಮುಂದೆನೂ ಕೂಡ ಇದರಿಂದ ಯೂಸ್ ಆಗತ್ತೆ. ಇದನ್ನ ಕೊಡ್ತಾ ಹೋಗ್ಲಿ. ಆದ್ರೆ ಫ್ರೀ ಬಸ್ ನಿಂದ ಒಂದು ಟಿಕೆಟ್ ಗಳನ್ನ ತೆಗೆದುಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇನ್ನೊಂದು ಮರ್ತಿದೀನಿ ನಾನು, ಇದನ್ನ ತಿಳ್ಕೊಳ್ಳಿ. ಇಲ್ಲಿ ಪುರುಷರಿಗೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹಾಲಿನ ಬೆಲೆ ಏರಿತ್ತು, ಡೀಸೆಲ್ ಪೆಟ್ರೋಲ್ ಬೆಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಕೇಂದ್ರಕ್ಕಿಂತ ಹೆಚ್ಚಾಗಿ ಬೆಲೆ ಮಾಡಿದ್ದಾರೆ, 2 ರಿಂದ 3 ರೂಪಾಯಿ. ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಸೊ 2 ರಿಂದ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಎಷ್ಟೋ ಇನ್ಕಮ್ ಹೋಗುತ್ತೆ ಸರ್ಕಾರಕ್ಕೆ. ಸೊ ಹೀಗಾಗಿ ಸಾಕಷ್ಟು ಒಂದೊಂದು ಒಂದು ಐಟಮ್ಸ್ ಮೇಲೆ ಹೆಚ್ಚಾಗಿ ಒಂದು ಬೆಲೆಗಳನ್ನ ಏರಿಸುವ ಕಾರಣಕ್ಕಾಗಿ ಈ ಕಡೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ. ಇಲ್ಲಿ ಏರಿಸಿ ಇಲ್ಲಿ ಕೊಡ್ತಾ ಇದಾರೆ, ಮತ್ತೇನಿಲ್ಲ, ಇಲ್ಲಿ ಸರ್ಕಾರದಿಂದಾನೇ ಏನ್ ಬರ್ತಾ ಇಲ್ಲ. ಈ ಕಡೆ ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಇನ್ನು 5 ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಮಾತ್ರ ಸರ್ಕಾರ ಕೊಡ್ತಾ ಇದೆ, ರಾಜ್ಯ ಸರ್ಕಾರ. ಅದರಲ್ಲಿನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಅದರಲ್ಲಿ ಕೂಡ ಕಣ್ಣು ಹಾಕ್ತಾ ಇರುವಂತದ್ದು. ಒಂದೊಂದು ಕಂತಿನ ಹಣ ಹಾಕೋದು, ಒಂದೊಂದು ಕಂತಿನ ಹಣ ಬಿಡೋದು, ಈ ರೀತಿನೂ ಕೂಡ ಸರಿಯಾಗಿ ಹಣ ಹಾಕ್ತಾ ಇಲ್ಲ. ಸೊ ಇಲ್ಲಿ ನೋಡ್ಕೊಳ್ಬಹುದು, ನಿಮ್ಗೆ ಗೊತ್ತಾಗುತ್ತೆ ಗಮನಕ್ಕೆ. ಅನ್ನಭಾಗ್ಯದಲ್ಲೂ ಕೂಡ 5 ಕೆಜಿ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ, ಇನ್ನು 5 ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳೋದು. ಹೀಗಾಗಿ ಇದರಿಂದ ಬಹಳಷ್ಟು ಈ ಕಡೆ ಈ ಒಂದು ಫ್ರೀ ಬಸ್ ಬಗ್ಗೆ ಹೇಳೋದಾದ್ರೆ, ಇದರಿಂದ ಪ್ರಾಬ್ಲಮ್ ಹೆಚ್ಚು. ಇದರಿಂದ ಇನ್ನು ಮೇಲೆ ಗಂಡಸರ ಮೇಲೆ ಎಫೆಕ್ಟ್ ಬೀಳಬಹುದು. ಯಾಕಂದ್ರೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಸೊ ಅವ್ರಿಗಂತೂ ಬಸ್ ನಲ್ಲಿ ಹೋಗೋರಿದ್ರೆ ಹೋಗ್ಲೇಬೇಕಾಗತ್ತೆ. ಹೀಗಾಗಿ ಅವ್ರು ಬಸ್ ಟಿಕೆಟ್ ಹೆಚ್ಚಳ ಮಾಡಿದ್ರೆ ಮತ್ತಷ್ಟು ಪ್ರಾಬ್ಲಮ್ ಆಗತ್ತೆ. ಇದು ಯಾರ ಮನೆಗೆ, ಮತ್ತೆ ಬಡವರಿಗೇನೆ ಹೊಡೆತ ಬೀಳೋದು, ಮತ್ತೆ ಯಾರಿಗಿಲ್ಲ. ಇದುವರೆಗೂ ಕೂಡ ಫ್ರೀ ಆಗಿ ಅಡ್ಡಾಡಿದ್ರಿ, ಇನ್ಮೇಲಿಂದ ಮತ್ತಷ್ಟು ಹೆಚ್ಚಿನ ದುಡ್ಡನ್ನ ಕಟ್ರಿ. ಹಿಂದಿನ ಏನೇನ್ ಫ್ರೀ ಅಡ್ಡಾಡಿದ್ರಲ್ಲ ಅದನ್ನೆಲ್ಲ ದುಡ್ಡುಗಳನ್ನ ಇಲ್ಲಿ ಕಟ್ಬೇಕು ನೀವು. ಇಷ್ಟ ಆಗೋದು ಮತ್ತೇನಿಲ್ಲ. ಈಗಾಗಲೇ ಆಲ್ರೆಡಿ ಹೆಚ್ಚಳ ಮಾಡೋರಿದ್ರು, ಅದನ್ನ ಮತ್ತೆ ಮುಂದೂಡಿ ಈಗ ಮತ್ತೆ ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ. ನೋಡೋಣ ಇದ್ರ ಬಗ್ಗೆ ಡೀಟೇಲ್ಸ್. ಅಂದ್ರೆ ಈ ಒಂದು ಏನೇನ್ ನಾನು ಹೇಳಿದ್ನಲ್ಲ, ಈ ಒಂದು ಬೇಡಿಕೆಗಳನ್ನ ಏನಾದ್ರು ಈಡೇರಿಸಿದ್ರೆ ನಿಮ್ಗೆ ಮತ್ತೆ ಬೇರೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅದನ್ನ ಆಲ್ಮೋಸ್ಟ್ ಈಡೇರಿಸ್ತಾರ ಅಥವಾ ಇಲ್ವಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಏನೇನ್ ಅಪ್ಡೇಟ್ ಕೊಡ್ತಾರೆ ಸಿಎಂ ಅವರು. ಸೊ ಇದನ್ನೆಲ್ಲನೂ ಕೂಡ ನಾವು ಕಾಯ್ದು ನೋಡ್ಬೇಕು. ಒಂದು ವೇಳೆ ಇದನ್ನ ಬೇಡಿಕೆ ಈಡೇರಿಸಲಿಪ್ಪ ಅಂದ್ರೆ ಡೆಫಿನೆಟ್ಲಿ ಫ್ರೀ ಬಸ್ ಬಂದ್ ಆಗತ್ತೆ ಅನ್ಸೋ ಮಟ್ಟಿಗೆ. ಯಾಕಂದ್ರೆ ಫ್ರೀ ಬಸ್ ಬಂದ ಅಷ್ಟೇ ಅಲ್ಲ, ಟೋಟಲಿ ಬಸ್ಗಳೇ ಸಂಚಾರ ಮಾಡೋದಿಲ್ಲ. ಸೊ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ. ಅದು ಒಂದು ವಾರದವರೆಗೂ ಕೂಡ ಜಗ್ಬಹುದು, ಅಥವಾ ಒಂದು ತಿಂಗಳದವರೆಗೂ ಕೂಡ ಜಗ್ಬಹುದು. ಆಲ್ರೆಡಿ ಒಂದು ವಾರ ಜಗ್ಬಹುದು ಆಲ್ಮೋಸ್ಟ್. ಅದರಿಂದ ಮತ್ತೆ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಹೋಗುವಂತ ಇಲ್ಲಿ ಕೆಲಸಗಳಿರ್ತವೆ. ಸೊ ಇವ್ರ ನಡುವೆ ನಾವು ಸಾಯೋದ್ ಬೇಡ ಇದನ್ನ. ಸೊ ನಮ್ಮ ಕೆಲಸವನ್ನ ನಾವು ಮಾಡೋಣ. ಆಲ್ಮೋಸ್ಟ್ ಫ್ರೀ ಬಸ್ ಬಂದ್ ಮಾಡ್ಬಿಡಿ, ನಡೆಯುತ್ತೆ. ಆದ್ರೆ ಈ ಕಡೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಕೊಡ್ಲಿ ಸಾಕು, ನಮಗೆ ಮತ್ತೇನಿಲ್ಲ. ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಏನು ಅನ್ನುವಂಥದ್ದನ್ನ. ಸೊ ಹಾಗೆ ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಇಷ್ಟು ಅಪ್ಡೇಟ್ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಾಂಗ್ ಆಗಿದೆ, ನಾನು ಕ್ಷಮೆ ಯಾಚಿಸ್ತೀನಿ. ಯಾಕಂದ್ರೆ ಹೇಳ್ಕೋತಾ ಅದೇ ರೀತಿ ಹೋಗ್ತಾ ಹೋಗುತ್ತೆ ಅದು. ಯಾಕಂದ್ರೆ ಈಗ ನೋಡಿ, ಡೀಟೇಲ್ಸ್ ಆಗಿ ನಿಮ್ಗೆ ತಿಳಿಸ್ಬೇಕು, ಸದ್ಯದಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅನ್ನುವಂಥದ್ದನ್ನ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸೊ ನನ್ನ ಅಭಿಪ್ರಾಯ ಕೂಡ ನಾನು ತಿಳಿಸಿದ್ದೀನಿ. ಫ್ರೀ ಬಸ್ ಬಂದಾದ್ರೆ ನಡೆಯುತ್ತೆ. ಸೊ ನಿಮ್ಮ ಅನಿಸಿಕೆ ತಿಳಿಸಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.